ಕೋಡುಬಳೆ ಅಂದ್ರೆ ಅಡುಕಲೆ. ನಂದಿಗಿರಿ ಧಾಮದ ಬಳಿಯ ಹೋಮ್ ಸ್ಟೇನಲ್ಲಿ ಯುವತಿಯ ಶವ ಪತ್ತೆಯಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿ ಧಾಮದ ಬಳಿಯ ಹೋಮ್ ಸ್ಟೇ ಯುವತಿ ಸುರಭಿಯ ಮೃತದೇಹ ಪತ್ತೆಯಾಗಿದೆ. ಆತ್ಮಹತ್ಯೆಗೆ ಯತ್ನಿಸಿರುವ ಪ್ರಿಯಕರ ಸಂಜಿತ್ ಅಲಿ, ಕೇರಳದ ಕೋಯಿಕೋಡ್ ಮೂಲದ ಸಂಜಿತ್ ಅಲಿ ಪ್ರಿಯತಮೆಯನ್ನ ಕೊಲೆಗೈದು ಆತ್ಮಹತ್ಯೆಗೆ ಯತ್ನಪಟ್ಟಿರುವಂತಹ ಶಂಕೆ ವ್ಯಕ್ತವಾಗಿದೆ. ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಭೇಟಿಯನ್ನ ನೀಡಿದರು. ನಂದಿಗಿರಿ ಧಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಗಮನಿಸ್ತಾ ಇದ್ರೆ ಬೆಡ್ ಮೇಲೆ ಯುವತಿಯ ಮೃತದೇಹ, ಮೂಲತಃ ಕೇರಳದವರು ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲಿಗೆ ಆಕೆಯನ್ನು ಕೊಂದು ಆನಂತರದಲ್ಲಿ ಈತ ಕೂಡ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಅನುಮಾನ ವ್ಯಕ್ತವಾಗಿದೆ. ಬಟ್ ಯಾವ ಕಾರಣಕ್ಕೋಸ್ಕರ ಇಬ್ಬರ ನಡುವೆ ಜಗಳ ಆಯಿತೋ, ಆ ಜಗಳ ತಾರಕಕ್ಕೆ ಹೋಗಿ ಆಕೆಯನ್ನು ಕೊಲ್ಲುವ ಹಂತಕ್ಕೆ ಬಂತೋ ಇನ್ನಷ್ಟೇ ಗೊತ್ತಾಗಬೇಕಿದೆ. ಕೇರಳದ ಕೋಯಿಕೋಡ್ ಮೂಲದವರು ಪ್ರವಾಸಕ್ಕೆ ಅಂತ ಬಂದಿದ್ದರು, ನಂದಿಗಿರಿ ಧಾಮಕ್ಕೆ ಅಂತ ಬಂದು ಈ ರೀತಿ ಘಟನೆಗೆ ಕಾರಣರಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ರು. ಪ್ರಕರಣದ ತನಿಖೆ ಆದಮೇಲೆ ಏನು ಕಾರಣ, ಏನು ಆಯಿತು ಅನ್ನೋದರ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಇನ್ನು ಆತ್ಮಹತ್ಯೆಗೆ ಯತ್ನವನ್ನು ಪಟ್ಟಿರುವಂತಹ ಸಂಜಿತ್ ಅಲಿ ಕಂಡೀಷನ್ ಹೇಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಇನ್ನಷ್ಟೇ ಮಾಹಿತಿ ಸಿಗಬೇಕಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷ್ಯಗಳನ್ನು ಪೊಲೀಸರು ಕಲೆ ಹಾಕ್ತಾರೆ. ಅದಾದಮೇಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣ ಚಿತ್ರಣ ನಮಗೆ ಗೊತ್ತಾಗುತ್ತೆ. ನಮ್ಮ ಪ್ರತಿನಿಧಿ ಭೀಮಪ್ಪ ಪಾಟೀಲ್ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಭೀಮಪ್ಪ, ಈ ಯುವತಿಯ ಸಾವಿನ ಸುತ್ತ ಅನುಮಾನದ ಹುತ್ತವೇ ಇದೆ. ಏನು ಕಾರಣ ಇರಬಹುದು, ಏನಾಯ್ತು ಅಂತ ಇವರಿಬ್ಬರ ನಡುವೆ ಏನಾದರೂ ಗೊತ್ತಾಗ್ತಾ ಇದೆಯಾ ಡೀಟೇಲ್ಸ್? ಮಧುಶ್ರೀ, ಯಾವುದು ಇಲ್ಲಿ ಸ್ಥಳಕ್ಕೆ ಭೇಟಿ ನೀಡಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಪೊಲೀಸರಿಗೆ ಈಗ ಮೇಲ್ನೋಟಕ್ಕೆ ಸಾಕಷ್ಟು ಗೊಂದಲಗಳು ಮತ್ತು ಅನುಮಾನಗಳು ಮೂಡಿದೆ. ಈ ಬೆಂಗಳೂರು ಮೂಲದ ಸಾಯಿ ಸುರ್ಭಿ ಮತ್ತು ಈ ಕೇರಳ ಮೂಲದ ಕೋಯಿಕೋಡ ನಿವಾಸಿ ಸಂಜಿತ್ ಅಲಿ ಅಂತಕ್ಕಂಥವ್ರು ಈ ಒಂದು ನಂದಿಗಿರಿಧಾಮ ಬಳಿ ಇರ್ತಕ್ಕಂಥ ಮುದ್ದೇನಹಳ್ಳಿ ಬಳಿ ಇರ್ತಕ್ಕಂಥ ಒಂದು ಹೋಮ್ ಸ್ಟೇ ನಲ್ಲಿ ಇಬ್ಬರು ಇಲ್ಲಿ ಕಳೆದ 3 ದಿನಗಳಿಂದ ತಂಗಿದ್ರು ಅಂತಕ್ಕಂಥ ಮಾಹಿತಿ ಲಭ್ಯವಾಗಿತ್ತು. ಮತ್ತು ಇವತ್ತು ಮಧ್ಯಾಹ್ನ ಸಂದರ್ಭದಲ್ಲಿ ಹೋಮ್ ಸ್ಟೇ ಮಾಲೀಕರು ಅವರಿಗೆ ಚೆಕ್ಔಟ್ ಮಾಡ್ಬೇಕು ಅಂತ ಹೇಳಕ ಬಂದ ಸಂದರ್ಭದಲ್ಲಿ ನೋಡಿದಾಗ ಆ ಸಂದರ್ಭದಲ್ಲಿ ಬೆಡ್ ಮೇಲೆ ಸಂಜಿತ್ ಮಲಗಿದ್ದ. ಮತ್ತೊಂದು ಕಡೆ ಈ ಸಂಜಿತ್ ಸಹ ಒಂದು ಶವವಾಗಿ ಪತ್ತೆಯಾಗಿದ್ಲು. ಈಗ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಸೇರಿದಂತೆ ಸೋಕೋ ತಂಡಗಳು ಮತ್ತು ಫಿಂಗರ್ ಪ್ರಿಂಟ್ಗಳು ಬಂದಿದೆ. ಈ ಸಾವಿನ ಸುತ್ತ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಯಾಕೆಂದ್ರೆ ಈಗ ನಾವು ಫೋಟೋಗಳನ್ನ ಏನು ಗಮನಿಸ್ತಾ ಇದ್ದೀವಿ, ಈ ಫೋಟೋಗಳು ಏನಿದೆ ಹಿಂದೆ ಈ ಬೆಂಗಳೂರಿನ ಒಂದು ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ಸಂದರ್ಭದಲ್ಲಿ ಇದು ಲವ್ ಜಿಹಾದ್ ಅಂತಕ್ಕಂಥ ಒಂದು ವದಂತಿ ಸಹ ಹಬ್ಬಿತ್ತು. ಆಗ ಪೊಲೀಸರನ್ನ ಹುಡುಕಿ ಅಲ್ಲಿ ಅವರ ಪೋಷಕರಿಗೆ ಒಪ್ಪಿಸಿದ್ರು. ನಂತರ ಈಗ ಇತ್ತೀಚೆಗೆ ಯಾರು ಸಾಯಿ ಸುರ್ಭಿ ಅವರು ಮುದ್ದೇನಹಳ್ಳಿಯ ಒಂದು ಸತ್ಯಸಾಯಿ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ರು ಮತ್ತು ಅವ್ರ ತಾಯಿ ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ಮತ್ತೆ ಇತ್ತೀಚೆಗೆ ಇವರು ಇಲ್ಲಿ ಬಂದು ಏನು ವಾಸ ಮಾಡಿದ್ರು. ಈಗ ಇವತ್ತು ಬೆಳಗಿನ ಜಾವೇನು ಈಗ ಈ ಶವ ಸಿಕ್ಕಿದೆ. ಈ ಶವದ ಸುತ್ತ ನಾವು ನೋಡೋದಾದ್ರೆ ಇಲ್ಲಿ ಈಗ ಸ್ಥಳದ ತನಿಖೆ ನಡೆಸಿದ ಪೊಲೀಸರು ಹೇಳೋ ಪ್ರಕಾರ ಮೇಲಿಗೆ ಫ್ಯಾನಿಗೆ ಹಗ್ಗ ಹಾಕಲಾಗಿದೆ. ಹಗ್ಗವನ್ನು ಕತ್ತರಿಸಲಾಗಿದೆ. ಅಂದ್ರೆ ಈ ಸಾಯಿ ಸುರಭಿ ನೇಣು ಹಾಕೊಳ್ಳಕ್ ಹೋದಾಗ ಹಗ್ಗವನ್ನು ಆ ಪ್ರಿಯಕರ ಕಟ್ ಮಾಡಿದಾನ, ಇಲ್ಲ ಈತೇನಾದ್ರೂ ಆ ಸಾಯಿ ಸುರಭಿಯನ್ನ ಏನಾದ್ರು ಮಧ್ಯದಲ್ಲಿ ಅಥವಾ ನೀರಿನಲ್ಲಿ ಏನಾದ್ರು ವಿಷ ಬೆರೆಸಿ ಕುಡಿಸಿ ಆ ಸತ್ತ ಮೇಲೆ ಈ ರೀತಿ ನೇಣು ಹಾಕಿ ಮತ್ತೆ ಅದೇನೋ ಕತ್ತರಿಸಿದಾನ ಅಂತಕ್ಕಂಥ ಒಂದು ಅನುಮಾನ ಇದೆ. ಮತ್ತೊಂದು ಕಡೆ ತಾನು ಸಹ ಒಂದು ಪ್ರಜ್ಞಾಹೀನನಾಗಿದ್ದಾನೆ. ಹಾಗಾಗಿ ಈಗ ಪೊಲೀಸರು ಈ ಒಂದು ಯಾರು ಸಂಜಿತ್ ಅಲಿಯನ್ನ ಈಗ ವಶಕ್ಕೆ ಪಡೆದು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೆಸ್ತಾ ಇದ್ದಾರೆ ಮತ್ತು ಯಾವುದು ಸ್ಪಷ್ಟ ಮಾಹಿತಿ ಲಭ್ಯವಾಗ್ತಾ ಇಲ್ಲ. ಹಾಗಾಗಿ ಈಗ ಇದು ಕೊಲೆಯೋ ಆತ್ಮಹತ್ಯೆಯೋ ಅಥವಾ ಈ ಸಂಜಿತ್ ಅಲಿ ಏನಾದ್ರು ಸಮಾಜಕ್ಕೆ ಅದರ ಈ ರೀತಿಯಾಗಿ ಕೊಲೆಯನ್ನು ಮಾಡಿ ಒಂದು ಆತ್ಮಹತ್ಯೆ ಡ್ರಾಮಾವನ್ನು ಮಾಡಿದಾನ ಅನ್ನೋದ್ರ ಬಗ್ಗೆ ಒಂದು ತನಿಖೆ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಒಂದು ಡೈರಿ ಸಹ ಪತ್ತೆ ಆಗಿದೆ. ಡೈರಿಯಲ್ಲಿ ಬರವಣಿಗೆ ಇದೆ, ಅದು ಡೆತ್ ನೋಟ ಅಥವಾ ಏನಾದ್ರು ಈ ಸಂಜಿತ್ ಅಲಿ ಬರ್ದಿದಾನ ಅಥವಾ ಈ ಸಾಯಿ ಸುರ್ಭಿ ಬರ್ದಿದಾರ ಅಥವಾ ಇಬ್ರು ಸೇರಿ ಬರ್ದಿದಾರ ಅನ್ನೋದಕ್ಕೂ ಕುರಿತು ಈಗ ಪೊಲೀಸರು ತನಿಖೆ ನಡೆಸ್ತಾರೆ. ಯಾವುದಕ್ಕೂ ಈ ಸಾಯಿ ಸುರ್ಭಿ ಅವರ ತಾಯಿ ಇದ್ದಾರೆ, ತಂದೆ ಇಲ್ಲ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಅವ್ರ ತಾಯಿ ಬಂದ ಮೇಲೆ ಸ್ಪಷ್ಟವಾದ ಮಾಹಿತಿ ಸಿಗುತ್ತೆ. ಮಧು, ಧನ್ಯವಾದ ಭೀಮಪ್ಪ ತಮ್ಮ ಮಾಹಿತಿಗಾಗಿ. ಕೋಡುಬಳೆ ಅಂದ್ರೆ ಅಡುಕಲೆ.